So, welcome to Nana channel, Voice of Divine Drama. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಾವು ಸಿಕ್ಕಾಪಟ್ಟೆ ದಿನ ಆಗಿತ್ತು ಅನ್ಸುತ್ತೆ ಬಂದು. ಸೊ ಹಾಗಾಗಿ ಈ ಒಂದು ಸಂಡೇನ ನಾವು ಹೆಂಗಾಗತ್ತೋ ಹಂಗೆ ಅನ್ಪ್ಲಾನ್ಡ್ ಆಗಿ ಪ್ಲಾನ್ ಮಾಡಿದ್ವಿ. ಸೊ ಹಂಗೆ ಬಸ್ ಹತ್ಕೊಂಡು ಅನ್ಪ್ಲಾನ್ ಆಗಿ ಎಲ್ಲಾರು ಮಾಡ್ತಿದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತಿದೀವಿ ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಬಟ್ ಇವಾಗ ವಿ ಆರ್ ಸಿಟಿಂಗ್ ಇನ್ ಕವನ್ ಪಾರ್ಕ್ ಅಂಡ್ ಎವ್ರಿ ಸಂಡೇ ಈ ವಾತಾವರಣ ಏನೋ ವಿ ನೀಡ್ ಅ ಬ್ರೇಕ್ ಯಾ ಕವನ್. ಸೊ ಹಾಗಾಗಿ ನೆಕ್ಸ್ಟ್ ಮುಂದೆ ತೋರಿಸ್ತಾ ಇರ್ತೀನಿ ಏನೆಲ್ಲ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ತಿದೀವಿ. ಸೊ ಸ್ಟೇ ಟ್ಯೂನ್. ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಏನೊಂದಷ್ಟು ಟ್ರಾವೆಲ್ ಬ್ಲಾಗ್ಸ್ ನಾನು ಆಗ್ತಾ ಇರ್ತೀನಿ. ಇವಾಗ ಗಂಟೆ 6 ಗಂಟೆ ಆಗಿದೆ. ಸೊ ವಿ ಆರ್ ವೇಟಿಂಗ್ ಫಾರ್ ಅತ್ತೆ ಟು ಕಮ್. ಸೊ ಇವತ್ತು ಬೆಳಗ್ಗೆ 5:15 ಎಸ್ಕೇಪ್ ಆಗಿದ್ದೀವಿ ಮನೆಯಿಂದ. ಸೊ ಇವತ್ತು ಕಂಪ್ಲೀಟ್ BMTCನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಏನು ಇಟ್ಸ್ ಅ ಡೇ ವ್ಲಾಗ್ ಆ್ಯಂಡ್ ವಿಲ್ ಶೋ ಯು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನೆಲ್ಲ ಕಿತಾಪತಿಗಳು ಮಾಡ್ತೀವಿ ಆರ್ ಆನ್ ದ ವೇ ಟು ಆ್ಯಸ್ 3 Idiots. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ಸೊ ಮೇಡಮಿಗೆ ವೇಟ್ ಮಾಡ್ತಾಯಿದ್ದೀವಿ ಅವಾಗಿಂದ. ಇಲ್ಲೇ ರೋಡಾಗಿ ಕೂತ್ಕೊಂಡು ವೇಟ್ ಮಾಡ್ತಿದ್ದೀವಿ. ನಮ್ಮ ಮಾಮ ಮೇಲಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ. ನೋಡಪ್ಪ ಮೇಡಮ್ 5:15 ಬನ್ನಿ ಅಂತ ಹೇಳಿ ಗುಡ್ ಮಾರ್ನಿಂಗ್. ಎಸ್ಕೇಪ್ ಆಗ್ತಾ ಇದ್ದಾರೆ ಸರ್. ಗುಡ್ ಮಾರ್ನಿಂಗ್ ಸರ್. ತೆಗೆದು ಬಿಸಾಕಿ ಆ ಕಡೆಗಂತೆ ಹೇಳಿ. ಫಸ್ಟ್ ಟೈಮ್ 3 ಜನ ಔಟಿಂಗ್ ಹೋಗ್ತಾ ಇದ್ದೀವಿ. ಓಕೆ ಬಾಯ್ ಸಿಯಾ. ನೋಡಪ್ಪ ಮಡ್ದಿಗೋಸ್ಕರ 6 ಗಂಟೆಗೆ ಎದ್ದು ಡ್ರಾಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. 5 ಗಂಟೆಗೆ ಎದ್ದು. ಓಕೆ ಸಿ ಯು, ಎಂಜಾಯ್, ಬಾಯ್ ಬಾಯ್. ಬೇಗ ಬರ್ತೀವಿ ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಮೆಟ್ರೋಗೆ ಬಂದರೆ ನಾನು ಆದಷ್ಟು ಐ ಆಮ್ ಅವಾಯ್ಡಿಂಗ್ ಟು ಕಮ್ ಇನ್ BMTC. ಬಟ್ ಇವ್ರು ಇದ್ದಾರಲ್ಲ, ಇವರಿಬ್ರು ಪ್ರಿನ್ಸಸ್ ಬಂದು ಆಶೀರ್ವಾದ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನು ಕಾಲ್ ಕೊಡು, ಪಾದ ಕೊಡು, ನೆಕ್ಸ್ಟ್. ಸೊ ಮೆಟ್ರೋ ಕೂಡ ಸಪೋರ್ಟ್ ಮಾಡಿಲ್ಲ. ನಿನ್ನ ಅಜ್ಜಿ ಇವತ್ತು ನೀನು BMTCಲೇ ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ 3 ಜನ ಇವತ್ತು ಫುಲ್ ರೈಡ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ವಿ. ಆರ್ ಯು ಗೈಸ್ ರೆಡಿ? ಓಕೆ ಸೂಪರ್, ಲೆಟ್ಸ್ ಗೋ. ಆಫ್ಟರ್ 9 ಇಯರ್ಸ್ ಇಂದ ಪಾಪ ಬಂದಿದ್ದು ಅರ್ಕೆ ಕಟ್ಕೊಂಡು ಬಂದಿದ್ದಾಳೆ ನಿಂತ್ಕೋಬೇಕು ಅಂತ ಹೇಳಿ. ಮೆಜೆಸ್ಟಿಕ್ ಸಂಡೇ ಬಂದ್ರೆ ಪಿತ್ತ 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 ಆಗ್ತಾರೆ. ಎಲ್ಲೆಲ್ಲೋ ಜನ 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 ಜನ. ಹೆಂಗ್ ಓಡಿಸ್ಕೊಂಡ್ಬಂದು ಎಲ್ಲ ಹೋಗ್ತಿದೀವಿ ಅಂತ ಗೊತ್ತಿಲ್ಲ ನಮ್ಗೆ. ಸೀರಿಯಸ್ ಆಗಿ ಯಾವ ಬಸ್ ಅಂತ ನಡಿ ಜೂಟ್ ಅಂತ ಫಸ್ಟ್ ಟೈಮ್ ನೋಡಿದ್ದು ನಾನು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವ್ರು ಓಡು ಓಡು ಓಡು, ನಾನು ಎಲ್ಲಿ ಯಾವ ಬಸ್? ನಾವೇ ಕರ್ಕೊಂಡ್ ಬಂದಿದ್ದು. ಫಸ್ಟ್ ಹತ್ಕೊಂಡ್ ಬಂದ್ಬಿಡಿದಾಳೆ. ನನ್ಗೂ ಗೊತ್ತಿಲ್ಲ ಯಾವ ಬಸ್ಸು ಎಲ್ಲೋಗತ್ತೆ ಏನೂ ಗೊತ್ತಿಲ್ಲ ಸೀರಿಯಸ್ ಆಗಿ. ಬಟ್ ಮಸ್ಟ್ ಎಕ್ಸ್ಪೀರಿಯನ್ಸ್. ಲೈಕ್ 9 years ಆಯ್ತು ನಾನು, ಬಟ್ ಈ ತರ 3 ಜನ ಎಸ್ಕೇಪ್ ಆಗಿರೋದು ಫಸ್ಟ್ ಟೈಮ್. ಮಾರ್ನಿಂಗ್ 6 ಗಂಟೆ 7 ಗಂಟೆ ಆಯ್ತಾ? ಓಕೆ, ಸೊ 7 ಗಂಟೆಲಿ ವಿಧಾನಸೌಧ ಮುಂದೆ ಇದೀವಿ. ಸೊ ಎವ್ರಿ ಸಂಡೇ ಈ ತರ ಇದ್ರೆ ಏನ್ ಸಖತ್ತಾಗಿರತ್ತಲ್ಲ. ಬೆಳಗ್ಗೆ ಎಂತ ನೇಚರ್ ಮಧ್ಯೆ ಇದ್ರೆ ನಿಜವಾಗ್ಲೂ
ಎಷ್ಟು ಫ್ರೆಶ್ ಅನ್ಸುತ್ತೆ ಅಂದ್ರೆ ಮೇ ಬಿ ಬ್ಯಾಂಗ್ಳೂರಲ್ಲಿ ಇದೀವಿ ಕರೆಕ್ಟ್, ಬಟ್ ಅವಾಗ ನೇಚರ್ ಇರೋ ಜಾಗಕ್ಕೆ ಬಂದ್ರೆ ಲಿಟ್ರಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಆ ಡೇ ಔಟಿಂಗ್ ಕೂಡ ಮಸ್ತ್ ಆಗಿರುತ್ತೆ. ಸಂಡೇ ಮಾರ್ನಿಂಗ್ ಇನ್ ಕಬ್ಬನ್ ಪಾರ್ಕ್. ಅಲ್ಲ, ಈ ಪಾರ್ಕಲ್ಲಿ ಇಷ್ಟೊಂದು ಜಾಗಗಳಿದೆ, ಬಂಡೆನೇ ಬೇಕು ಅಂತ ಬಂಡೆ ಮೇಲೆ ಕುತ್ಕೊಳಕ್ ಹೋಗ್ತಾ ಇದಾರೆ ಇಬ್ರು. ಯಪ್ಪ, ಮಾರ್ನಿಂಗ್ ಏನೆಲ್ಲ ಅಡ್ವೆಂಚರ್ಸ್ ಮಾಡಿಸ್ತಿದಾರಂದ್ರೆ. ಯಾವ್ದೋ ಒಂದು ಹುಡುಗಿ ಕೂತಿದೆ ನೋಡು, ಅದು ಧ್ಯಾನ ಋಷಿ. ಇಲ್ಲ ಯಾವ್ದೋ ಮೇನಕೆನೋ ಅಥವಾ ಯಾವ್ದೋ ಆಧುನಿಕ ಕನ್ಯೆ ತಪಸ್ಸಿ ಕೂತಿದ್ದಾಳೆ, ಒಳ್ಳೆ ವರ ಬೇಕು ಅಂತಂದು. ನೋಡಿ, ವರ ಪ್ರಾಪ್ತಿ. When someone tries to touch your scars, it doesn't seem to cure at all. ಲಾಸ್ಟ್ ಬಸ್ಸಲ್ಲಿ ಲಾಸ್ಟ್ ಸೀಟಲ್ಲಿ ಕುತ್ಕೋಬೇಕು ಅನ್ನೋ ಆಸೆನ ಇವತ್ತು ಮುಗಿಸಿದ್ದಾರೆ. ಏನೇನೆಲ್ಲ ಇದೆ ನೋಡೋಣ. 3 ಜನ. ಓಕೆ, ಸೊ our long journey in bus starts now. ಓಕೆ, ಸೊ ಈಗ ನಾವು ಕಬ್ಬನ್ ಪಾರ್ಕ್ ಮುಗೀತು, ಮತ್ತೆ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ ಇಂದ ಬಾಗೇಪಲ್ಲಿ ಬಸ್ ಹತ್ತಿದೀವಿ. ಸೊ ವೇರ್ ಆರ್ ವಿ ಗೋಯಿಂಗ್? ಇಶಾ ಫೌಂಡೇಶನ್. ಇಶಾ ಫೌಂಡೇಶನ್. ಓಕೆ, ಸೊ ನನ್ಗಂತೂ ಏನು ಗೊತ್ತಿರ್ಲಿಲ್ಲ, ಇವರಿಬ್ರೆ ಪ್ಲಾನ್ ಮಾಡಿದ್ದು. ಅಂಡ್ ನಾವ್ ವಿ ಆರ್ ಅಗೇನ್ ಓಕೆ, ಸೊ BMTC ಹತ್ತಾಯ್ತು. ಇವಾಗ KSRTC ಹತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲೇನೆಲ್ಲ ಆಗುತ್ತೆ ಹೇಳ್ತೀನಿ. ನನಗಂತೂ ಗೊತ್ತಿಲ್ಲ, ಪಕ್ಕ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. Dear accepted dears. ಗುಡ್ ಮಾರ್ನಿಂಗ್. Good morning, uncle. ಎಲ್ಲಿಗಂಟೆ ಆಂಟಿ ಅಂದ್ಬಿಟ್ರಲ್ಲೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಯ್ಯೋ, ಖುಷಿ ಏನ್ ಖುಷಿ ಆಗಿದ್ದೀರ, ಹಂಗಿರ್ಬೇಕು ಹುಡುಗಿರಂದ್ರೆ ಹೇಳ್ಬೇಡಿ. ಆಂಟಿ ಅಂತ ಹೇಳ. ಅಯ್ಯೋ, ಕಟ್ಕೊಂಡು ಆಂಟಿ ಏನೆಲ್ಲ ಮಾಡಿಸ್ತೀರ. ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ ತಗೊಂಡಿದೀವಿ ಅಷ್ಟೇ. ಕೆಲವೊಂದ್ಸಲಿ ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಎಸ್, ಆ ಒಂದು ಎಕ್ಸ್ಪೀರಿಯನ್ಸ್. ಧರ್ಮೋ ರಕ್ಷತಿ ರಕ್ಷಿತಃ. ಎಸ್, ನಾವು ಕೊನೆಗೂ ಪ್ಲಾನ್ ಮಾಡಿ ಬಂದಿರುವ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಲೊಕೇಟ್ ಆಗಿರುವ ನಮ್ಮ ಈಶಾ ಫೌಂಡೇಶನ್. ಇಷ್ಟು ಅದ್ಭುತವಾಗಿರೋ ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಆ ಶಿವನ ನೋಡೋಕ್ಕೆ ತುಂಬಾ ಖುಷಿಯಾಗತ್ತೆ, ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಇನ್ನಷ್ಟು ಖುಷಿಯಾಗತ್ತೆ. ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಬಂದ್ವಿ ಅಷ್ಟೇ. ಸೊ ನಾವು ಯಾವುದೇ ಜಾಗಕ್ಕೆ ಬಂದರೂ ಫಸ್ಟ್ ತಿನ್ನಕ್ಕೆ ಏನು ಸಿಗುತ್ತೆ ಅಂತ ಹೊಟ್ಟೆಗೆ ತುಂಬಿಸ್ಕೋತೀವಿ. ನಂತರ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿ ಏನೇನೆಲ್ಲ ಸಿಗುತ್ತೆ, ಯಾವ್ಯಾವ ಥರದ್ದೆಲ್ಲ ಬಟ್ಟೆಗಳಿದೆ, ಅಥವಾ ಈಶಾ ಫೌಂಡೇಶನಲ್ಲಿ ತುಂಬ ಪ್ರಮುಖವಾದ ಒಂದು ವಸ್ತುಗಳನ್ನ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ಡೈರೆಕ್ಟಾಗಿ ಮತ್ತೆ ಅಲ್ಲೆಲ್ಲ ಸುತ್ತಾಡಿಕೊಂಡು ನಮ್ಮ ಈಶನ ಹತ್ರ ಬಂದ್ವಿ.
ಓಕೆ ಫೈನಲಿ ಇವತ್ತು ಸಕ್ಸಸ್ಫುಲ್ ಆಗಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಡೇ. ಸೊ ಲೆಟ್ಸ್ ಆಸ್ಕ್ ಲೈಕ್ ಫಸ್ಟ್ ಮೇಡಮ್ ನ ಕೇಳೋಣ, ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಆಸೆ ಇತ್ತು. ಲೈಕ್ ಶಿ ವಾಂಟ್ಸ್ ಟು ಬಸ್ ಡ್ರೈವ್ ಮಾಡ್ಬೇಕು, ಡ್ರೈವ್ ಅಲ್ಲ ಬಸ್ ರೈಡ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಬಸ್ ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂಡ್ ಫಸ್ಟ್ ಆಫ್ ಆಲ್ ನಂದು ಮತ್ತೆ ವಸುಂಧರಾ ಅತ್ತೆದು ಇಟ್ಸ್ ಫಸ್ಟ್ ಟೈಮ್ ವಿಸಿಟ್ ಫಾರ್ ಈಶಾ ಫೌಂಡೇಶನ್ ಇನ್ ಚಿಕ್ಕಬಳ್ಳಾಪುರ. ಸೊ ಕೇಳೋಣ ಹೇಗ್ ಅನಿಸ್ತಿದೆ, ಹೌ ಹ್ಯಾಪಿ ಶಿ ಇಸ್ ಫಾರ್ ಫ್ರಮ್ ಮಾರ್ನಿಂಗ್ 30 ಎಸ್ಕೇಪ್ ಆಗಿ ವಿ ಆರ್ ಲೈಕ್ ಸ್ಟಿಲ್ ಮೋರ್ ಎಕ್ಸ್ಪ್ಲೋರಿಂಗ್. ಸೊ ಕೇಳೋಣ. ಚೆನ್ನಾಗಿತ್ತು, ಇಲ್ಲಿ ಬಂದ್ರೆ ಇದು ಪೀಸ್ಫುಲ್ ಅನ್ಸ್ತಾ ಇದೆ, ಮನ್ಸಿಗೆ ಶಾಂತಿ ಅನಿಸ್ತಾ ಇದೆ, ಇಲ್ಲೇ ಇದ್ಬಿಡ್ಬೇಕು ಅನಿಸ್ತಾ ಇದೆ, ಶಿವನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ವೆರಿ ನೈಸ್. ಸಂಜನಾ ಮೇಡಮ್ ಹೇಳಿ ಮೇಡಮ್. ಶಾಂತಿ ಶಿವಂಗ ನನಗೆ. ಓಕೆ, ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಶಾ ಫೌಂಡೇಶನ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಯಾಕಂದ್ರೆ ನಾವು ಮಂಡೇ ಟು ಫ್ರೈಡೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತೀವಿ, ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಬಟ್ ಒನ್ ಡೇ ಇಫ್ ಯು ಕಮ್ ಹಿಯರ್ ಅಂಡ್ ದ ರಿಲ್ಯಾಕ್ಸೇಷನ್ ಯು ಗೆಟ್ ಹಿಯರ್ ಇಸ್ ಮೈಂಡ್ ಬ್ಲೋಯಿಂಗ್. ಲಿಟ್ರಲಿ ಕುತ್ಕೊಂಡಿದ್ರೆ ಧ್ಯಾನ ಮಾಡ್ಕೊಂಡು ಲಿಟ್ರಲಿ ಎಷ್ಟು ಒಳ್ಳೆ ಪೀಸ್ ಅಂದ್ರೆ ಎಸ್ ಯಾ ಕಮ್ ಆನ್, ವಿ ಆಲ್ ನೀಡ್ ಅ ಬ್ರೇಕ್. Okay, so to be honest and ಡೆಫಿನೆಟ್ ಈಗ ಆಲ್ಮೋಸ್ಟ್ ಡೇನ ಎಂಡ್ ಮಾಡಿದೀವಿ. ಯಾಕಂದ್ರೆ ಇವತ್ತು ನಾವು ಈಶಾ ಫೌಂಡೇಶನ್ ಅಲ್ಲಿ ಇದೀವಿ. ಸೊ ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ಮೈ ಫಸ್ಟ್ ಟೈಮ್ ವಿಸಿಟಿಂಗ್ ಈಶಾ ಫೌಂಡೇಶನ್ ಅಂಡ್ ಡೆಫಿನೆಟ್ ಆಗಿ ಹೇಳ್ತೀನಿ ದಿಸ್ ಇಸ್ ಮಸ್ಟ್ ವಿಸಿಟ್ ಸ್ಪಾಟ್. ಸೊ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಇದ್ದೀರಾ ಚಿಕ್ಕಬಳ್ಳಾಪುರಿಗೆ ಬಂದು ಈಶಾ ಫೌಂಡೇಶನ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇಟ್ಸ್ ಕಂಪ್ಲೀಟ್ಲಿ ಅ ಡಿವೈನ್ ಅಂಡ್ ತುಂಬಾ ಒಂದು ಸ್ಟ್ರೆಸ್ ಫ್ರೀ ಡೇ ಆಗುತ್ತೆ. ಬೆಂಗಳೂರು ಬಸ್ ಇಲ್ಲ ಅಂದ್ಬಿಟ್ಟು ಲಿಟ್ರಲಿ ಬಾಗೇಪಲ್ಲಿ ಬಸ್ ಹತ್ಕೊಂಡು ಇನ್ನೊಂದು 3/4 ಗಂಟೆ ಟ್ರಾವೆಲ್ ಮಾಡಿಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ. ಮೇಡಮ್ ಕೊಡಿ ಸರ್ ಟಿಕೆಟು. ಮೇಡಮ್ ದೀರಾ ಸ್ವಲ್ಪ ನಿಮ್ಮ ಮುಖವನ್ನು ತೋರಿಸಿ. ಬಾಗೇಪಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗೋದಾ? ನಿಮ್ಮಿಬ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ದಿನ ಏನು, ಯಾವ ದಿನ ಇವತ್ತು? ಸಂಡೇ ಅಲ್ಲ, ಡೇಟ್ ಸೆಕೆಂಡ್ ಆಗಸ್ಟ್ 2 ನನ್ನ ಜೀವನ ಪಾವನ ಮಾಡುವಂತ ಇಬ್ರು ದೇವತೆಗಳು. ವಾ ನಮಸ್ಕಾರ. ಇದು ಆಕ್ಚುಲಿ ಚೆನ್ನಾಗಿದೆ. ಸ್ಮಾರ್ಟ್ ಪೀಪಲ್, ಸ್ಮಾರ್ಟ್, ವೆರಿ ಸ್ಮಾರ್ಟ್. ಇಲ್ಲಾಗಿರೋ ಸಿಚುಯೇಷನ್ ನಾನು ಏನಾದ್ರೂ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ KRCTಗೆ ಇಡೀ ದಿನ ಬಸ್ ಹತ್ತಿಸ್ಬಿಟ್ಟು ಕೊನೆಗೆ ಇಬ್ರು ಪಾಚ್ಕೊಂಡ್ಬಿಟ್ರು ಅಷ್ಟೇ. ಮನೆಗೆ ಬರ್ತಾ ಇದ್ದೀವಿ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಯಾಕಂದ್ರೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಚಿಕ್ಕೂರಿಗೆ ಬಂದಿರೋದು ಅಂಡ್ ಡೆಫಿನೆಟ್ಲಿ ಈಶಾ ಫೌಂಡೇಶನ್ ಇಸ್ ದ ಮಸ್ಟ್ ವಿಸಿಟ್ ಸ್ಪಾಟ್. ಯಾಕಂದ್ರೆ ಮೇ ಬಿ ದ ಪ್ಲೇಸ್ ಇರ್ಬೋದು ಅಥವಾ ಡಿವಿನಿಟಿ ಇರ್ಬೋದು ಅಥವಾ ಪಾಸಿಟಿವಿಟಿ ಇರ್ಬೋದು, ಡೆಫಿನೆಟ್ ಆಗಿ ದಿಸ್ ಇಸ್ ದ ಬೆಸ್ಟ್ ವಿಸಿಟಿಂಗ್ ಸ್ಪಾಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದ್ರೆ ಮಂಡೇ ಟು ಫ್ರೈಡೆ ನಾ ಹೇಳ್ದಂಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ ಅಂಡ್ ಒನ್ ಡೇ ನಿಮ್ಗೋಸ್ಕರ ಅಂತ ನೀವು ಡೆಡಿಕೇಟ್ ಮಾಡಿ ನಿಮ್ಮ ಒಂದು ಮನಃಶಾಂತಿಗೆ ಒಂದು ಪ್ಲೇಸ್ ನ ವಿಸಿಟ್ ಮಾಡ್ಬೇಕಂದ್ರೆ ಐ ಥಿಂಕ್ ಮಸ್ಟ್ ವಿಸಿಟ್ ಫಾರ್ ಈಶಾ ಫೌಂಡೇಶನ್. ಸೊ ತುಂಬಾನೇ ತಣ್ಣಗೆ ಇರುವ ವಾತಾವರಣ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿರುವಂತ ಜಾಗ ಅಂಡ್ ಮನಸ್ಸಿಗೂ ಅಷ್ಟೇ ತುಂಬಾನೇ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಡೆಫಿನೆಟ್ ಆಗಿ ಮಸ್ಟ್ ವಿಸಿಟ್ ಸ್ಪಾಟ್. ಅಂಡ್ ಸೊ ಹಾಗಾಗಿ ಐ ಥಿಂಕ್ ದಿಸ್ ಇಸ್ ದ ವ್ಲಾಗ್ ಫಾರ್ ಟುಡೇ ಅಂಡ್ ವಿ ಹ್ಯಾಡ್ ಅ ಗ್ರೇಟ್ ಡೇ ಟುಡೇ. 5:30 ಎದ್ದು ರ್ಯಾಂಡಮ್ ಆಗಿ ಬಸ್ ನ ಕ್ಯಾಚ್ ಮಾಡಿ ಅಂಡ್ ಎಲ್ಲಿಗೆ ಹೋಗ್ಬೇಕಂತ ಒಂದು ಐಡಿಯಾನು ಇಲ್ಲದೆ ವಿ ತ್ರೀ ಜಸ್ಟ್ ರ್ಯಾಂಡಮ್ಲಿ ವಿ ಜಸ್ಟ್ ಕೇಮ್. ಸೊ ಹಾಗಾಗಿ ಐ ಥಿಂಕ್ we had a great day today and today we are ending up with ಈಶಾ ಫೌಂಡೇಶನ್ ಗೆ ಬಂದಿದೀವಿ
ಸೊ ಒಂದು ಮೈಂಡ್ಫುಲ್ ರಿಲ್ಯಾಕ್ಸೇಷನ್ ಜೊತೆಗೆ ಬ್ಯೂಟಿಫುಲ್ ಸಂಡೇ ಡೇ ಔಟಿಂಗ್ ಅಂತ ಅನ್ಕೊಂಡ್ರು ತಪ್ಪಾಗೋದಿಲ್ಲ. ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು, ಅ ಡೇ ವ್ಲಾಗ್ ಫ್ರಮ್ ಸಂಡೇ, ಅಂಡ್ ಇಟ್ ವಾಸ್ ಅ ರ್ಯಾಂಡಮ್ ಪ್ಲಾನ್. ಅಂಡ್ ಎಸ್, ಮೇನ್ಲಿ ನಾನು 9 ವರ್ಷದಿಂದ ಬಸ್ ಹತ್ತದೆ ಇರೋಳು. ಇವತ್ತು ನನ್ನ ಬಸ್ ಹತ್ತಿಸ್ಕೊಂಡೆ ನಡಿ ನೋಡೋಣ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್ ಅಂಡ್ ಬೆಸ್ಟ್ ಡೇ ಐ ಎವರ್ ಸ್ಪೆಂಡ್. ಸೊ ಇನ್ನೊಂದಷ್ಟು ಬೇಜಾನ್ ತಿರ್ಗೋದಿದೆ, ಬೇಜಾನ್ ಇನ್ಫಾರ್ಮೇಶನ್ಸ್ ನ ಕೊಡೋದಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸೀಯಿಂಗ್ ಮೈ ವ್ಲಾಗ್ ಅಂತ ಹೇಳ್ತಾ, ಸೊ ನನ್ನ ಪೇಜ್ ನ ಫಾಲೋ ಮಾಡ್ತೀರಿ, ವಾಯ್ಸ್ ಆಫ್ ಡಿವೈನ್ ಡ್ರಾಮಾ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ಅಮೇಸಿಂಗ್ ಆಗಿರೋ ಟ್ರಾವೆಲಿಂಗ್ ಅಂಡ್ ಫುಡ್ ವ್ಲಾಗ್ ಜೊತೆಗೆ ನಾನ್ ಬರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.